ಇದು ತುಂಬಾ ಚೆನ್ನಾಗಿದೆ ಅಲ್ಲ? ಹೌದು. ಎಲ್ಲ ಪ್ಯಾಕ್ ಆಗಿದೆಲ್ಲ? ಎಲ್ಲ ಪ್ಯಾಕ್ ಮಾಡಿ ತೊಳಿ ಮೇಡಮ್. ಬಾಯ್. ಸಿ ಯು. ಸಾರಿ. ಇಟ್ಸ್ ಆಲ್ ರೈಟ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ನೀವು ರಾಮು ತಾನೆ? ಹೌದು. ನಾನು ರಾಬರ್ಟ್, ಜಾನ್ ರಾಬರ್ಟ್. ಸಾರಿ, ನೀವು ಯಾರೋ ನಂಗೆ ಪರಿಚಯ ಇಲ್ಲ. ಪರಿಚಯ ಆಗತ್ತೆ. ನಾನು ಮಂಗಳೂರಿನಲ್ಲಿ ನಿಮ್ಮ ಸ್ನೇಹಿತೆ ಮಾಯನ್ ಮನೆ ಪಕ್ಕದಲ್ಲೇ ಇರೋದು. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ನನ್ನ ಜೊತೆ ಬರ್ತೀರಾ? ನಾನು ನನಗೆ ಅರ್ಜೆಂಟ್ ಕೆಲಸ ಇದೆ. ಜಸ್ಟ್ 10 ನಿಮಿಷ ಅಷ್ಟೇ. ನಿಮ್ಮನ್ನ ಎಲ್ಲಿಗೆ ಡ್ರಾಪ್ ಮಾಡಬೇಕು? ನಾನೇ ಅಲ್ಲಿಗೆ ಡ್ರಾಪ್ ಮಾಡ್ತೀನಿ. ಸರಿ, ಥ್ಯಾಂಕ್ಸ್. ನಾನು ಹೇಳೋದು ಪ್ಲೀಸ್ ಕಮ್. ಏ ರಾಮು. ರಾಮು. ಏ ದಾಮು, ನೀವ್ಯಾಕ್ರು ಇಲ್ಲಿದ್ದೀರಾ? ಇವ್ರನ್ನು ಕರ್ಕೊಂಡು ಬಂದಿದ್ ನಾನೇ. ಮಾತಾಡ್ತಾ ಇರಿ, ಈಗ ಬರ್ತೀನಿ. ಲುಕ್, ಮಾಯನ್ ಜೊತೆ ನಾವ್ ಯಾರು ಮಾತಾಡ್ಕೊಡ್ದು ಅಂತ ಹೇಳಕ್ ಕರ್ಕೊಂಡ್ ಬಂದಿರ್ಬೇಕು. ನಾವು ಸತ್ರ ಒಪ್ಕೊಡ್ದು. ಕರೆಕ್ಟ್ ಕಣೋ. ನಾವು 4 ಜನ ಒಂದೇ ಮಾತಿನ ಮೇಲೆ ನಿಂತ್ರೆ ನಮ್ಮಲ್ಲೇ ಯಾರಿಗಾದ್ರೂ ಮಾಯ ದಕ್ಬೋದು. ಯು ಆರ್ ರೈಟ್ ದಾಮು. ಆ ಒಬ್ಬ ನಾನೇ ಆಗಿರ್ಬೋದು. ಸಾರಿ, ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬರೋದಕ್ಕೋಸ್ಕರ ಒಂದ್ ಚಿಕ್ಕ ಸುಳ್ಳು ಹೇಳ್ಬೇಕಾಗಿ ಬಂತು. ಮಾಯಾ ನನಗೆ ಗೊತ್ತು ಅಂತ ಹೇಳಿದೆ. ಖಂಡಿತ ನನಗಳು ಗೊತ್ತಿಲ್ಲ. ಅವಳ ಅಣ್ಣ ಶರತ್ ಮಾತ್ರ ಗೊತ್ತು. ಈಗ ನೀವೇನ್ ಮಾಡ್ತೀರಾ ಅಂದ್ರೆ, ಶರತ್ ಬಗ್ಗೆ ಕೆಲವು ವಿವರಗಳನ್ನ ನನಗೆ ಹೇಳ್ತೀರಾ. ಈತ ಯಾರು ಗೊತ್ತಾ? ಶರತ್. ಶರತ್ ಪಕ್ಕ ಆನಂದ್. ಎಸ್, ಆನಂದ್. ಹೇ, ಇವನು ನಮ್ಮ ಆನಂದು. ಗುಡ್. ಆನಂದ್ ಎಲ್ಲಿದ್ದಾನೆ? ಏನ್ರಿ ಏನ್ರಿ ಕಳ್ಳರನ್ ಪ್ರಶ್ನೆ ಕೇಳ್ದಂಗೆ ಕೇಳ್ತಾ ಇದ್ದೀರಾ? ಕೋಪ ಮಾಡ್ಕೋಬೇಡಿ, ನಿಜ ಹೇಳಿ. ಈಗ ಆನಂದ್ ಎಲ್ಲಿದ್ದಾನೆ? ಮಂಗಳೂರಲ್ಲಿ ಎಲ್ಲೋ ಇದ್ದಾನೆ. ಹಾ, ಎಸ್ ಎಸ್. ಇನ್ನೊಂದು ಮುಖ್ಯವಾದ ವಿಷಯ, ಜಸ್ಟ್ ಓನ್ಲಿ ಒನ್. ಆ ಸೂಟ್ ಕೇಸ್ ಎಲ್ಲಿದೆ? ಸೂಟ್ ಕೇಸ್? ಯಾವ ಸೂಟ್ ಕೇಸ್? ನಾನು ಹೇಳ್ತೀನಿ. ಆನಂದ್ ಶರತ್ ಕೈಲಿ ಕೊಟ್ಟು ಕಳ್ಸಿದ್ನಲ್ಲ, ಅದೇ ದೀಪಾವಳಿ ಉಡುಗೊರೆ. ಆ ಸೂಟ್ ಕೇಸ್ ಈಗ ಎಲ್ಲಿದೆ ಅಂತ ಹೇಳಿ. ಅದವ್ರ ತಾಯಿ ಹತ್ರ ಇರುತ್ತೆ. ಇಲ್ಲ, ನನಗೆ ಗೊತ್ತು. ಶರತ್ ಅದನ್ನ ಆಕೆ ಕೊಟ್ಟಿಲ್ಲ. ಅದಕ್ಕೆ ಈಗ ನಾವೇನ್ ಮಾಡ್ಬೇಕು ಅಂತ. ಅದೇ ತರ ಸೂಟ್ ಕೇಸ್ ಕೊಂಡ್ಕೊಂಡು ತಲೆ ಮೇಲೆ ಇಟ್ಕೋ. ಸೂಟ್ ಕೇಸು ಇಲ್ಲ, ಗೀಟ್ ಕೇಸು ಇಲ್ಲ. ಹೋಗಲ್ಲ ರಾಸ್ಕಲ್. ಲಾಸ್ಟ್ ಚಾನ್ಸ್. ಸೂಟ್ ಕೇಸ್ ಎಲ್ಲಿದೆ? ಲೇ, ಅವಾಗಲೇ ಗೊತ್ತಿಲ್ಲ ಅಂತ ಹೇಳಿ ನಾನು ಇಡಿಯಟ್. ಅಯ್ಯೋ, ಥೂ ಬಿಕ್ನಾಸಿ ನನ್ನ ಮಗನೇ. ನಿನ್ ಇಷ್ಟ ಬಂದ ಹೊಡಿತಾ ಇದೆಯಲ್ಲೋ, ಅದ್ಯಾವ ಸೂಟ್ ಕೇಸು? ಅದೆಂತ ಸೂಟ್ ಕೇಸು? ನನ್ನ ತಂದೆ ಪ್ರಾಣ ಬಲಿ ತಗೊಂಡು ಸೂಟ್ ಕೇಸ್ ಅದು. ನನ್ನ ತಂದೆ ನಡ್ಬೀದಿಲ್ ನಾಯಿಗೆ ಹೊಡೆದು ಸಾಯಿಸಿ ಆ ಸೂಟ್ ಕೇಸ್ ತಗೊಂಡು ಇಲ್ಲಿಗೆ ಬಂದಿದ್ದಾರೆ. ಈಗ ಅದೆಲ್ಲಿದೆ ಅಂತ ನನಗೆ ಗೊತ್ತಾಗಬೇಕು. ಅದು ಯಾರ ಹತ್ರ ಇದೆ ಅಂತ ನನಗೆ ಗೊತ್ತಾಗಬೇಕು. ಹೇಳ್ರೋ ನಾಯಿಗಳ. ಅಯ್ಯೋ ದೇವ್ರೇ, ನಾನು ಮೊದಲೇ ಹೇಳ್ದೆ ಎಡವಟ್ಟಾಗತ್ತೆ ಅಂತ. ಕೇಳಿದ್ರ ನನ್ನ ಮಾತನ್ನ? ಮಿಸ್ಟರ್ ರಾಬರ್ಟ್, ನಮ್ಗೆ ಆನಂದ್ ಗೊತ್ತಿಲ್ಲ, ಶರತ್ತು ಗೊತ್ತಿಲ್ಲ. ಆ ಸೂಟ್ ಕೇಸ್ ಬಗ್ಗೆ ಅಂತೂ ಗೊತ್ತೇ ಇಲ್ಲ. ಹೌದು, ನಮ್ಗೇನು ಗೊತ್ತಿಲ್ಲ. ಸುಳ್ಳು. ನೋ, ಯು ಆರ್ ಜಸ್ಟ್ ಲೈಯಿಂಗ್. ನಿಮ್ಗೇನು ಗೊತ್ತಿಲ್ಲದೆ ಇದ್ರೆ ಮಿಕ್ಕ ವಿವರಗಳೆಲ್ಲ ನಿಮ್ಗೆ ಹೇಗೆ ಗೊತ್ತು? ನಾನು ಇಷ್ಟು ದಿವಸ ಸೂಟ್ ಕೇಸ್ಗೋಸ್ಕರ ಹುಡುಕ್ತಾ ಇದ್ದೀನಿ. ಹುಡುಕ್ತಾ ನಾನು ಮಂಗಳೂರಿನಿಂದ ಇಲ್ಲಿವರೆಗೂ ಬಂದಿದ್ದೀನಿ. ನೀವೇನೇ ಹೇಳಿದ್ರು ನಾನು ನಂಬೋಲ್ಲ. ಆ ಸೂಟ್ ಕೇಸ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಅದು ನನ್ನ ಕೈಗೆ ಸಿಕ್ಕಿದ ದಿನ ನೀವು ಇಲ್ಲಿಂದ ಜೀವಂತವಾಗಿ ಆಚೆ ಹೋಗ್ತೀರಾ. ನಿಮ್ಮ ಪ್ರಾಣದ ಮೇಲೆ ನಿಮ್ಗೆ ಏನಾರು ಆಸೆ ಇದ್ರೆ ಆ ಸೂಟ್ ಕೇಸ್ ಎಲ್ಲಿದೆ ಅಂತ ನನಗೆ ಈಗಲೇ ಹೇಳಿ. ಇಲ್ದೆ ಹೋದ್ರೆ ನಿಮ್ಮ ತಿಥಿನ ನಾನು ಇಲ್ಲೇ ಮಾಡ್ಬೇಕಾಗತ್ತೆ. ರಾಮು,
ಅಯ್ಯೋ ಅಯ್ಯೋ ಕಚ್ಚಿಬಿಡ್ತೀನಿ ಅಯ್ಯೋ ದೇವ್ರೇ, ಗುಂಡಿಗೆಯಲ್ಲಿರೋ ಪ್ರಾಣ ಬಾಯಿಗೆ ಬಂದಾಗ ಆಯ್ತಲ್ಲಪ್ಪ. ಅಯ್ಯೋ ನಿಜವಾಗ್ಲೂ ಸೂಟ್ ಕೇಸ್ ವಿಷಯ ನಮಗೆ ಗೊತ್ತಿಲ್ಲ, ನಮ್ಮನ್ನು ಬಿಟ್ಬಿಡೋ ಪ್ಲೀಸ್. ನಮ್ಮನ್ನ ಈ ರೀತಿ ಚಿತ್ರಾಂಶ ಮಾಡ್ಬಿಡಕಣೋ. ನಮ್ಗೆ ಆನಂದು, ಆ ಶರತ್ತು, ಹಾಳಾದ ಮಾಯ ಯಾರು ಗೊತ್ತಿಲ್ಲ, ಬಿಟ್ಬಿಡು. ಲೋ ರಾಬರ್ಟ್, ನಮ್ ತಾಯಿಗೆ ನಾನು ಒಬ್ನೇ ಮಗ ಕಣೋ. ಅವಳು ಸತ್ರೆ ಅವಳು ಸ್ಥಿತಿ ಮಾಡೋಕ್ಕೂ ಯಾರಿಲ್ಲ ಕಣೋ. ನಮ್ಮನ್ ಬಿಟ್ಬಿಡೋ ಪ್ಲೀಸ್. ಲೋಫರ್ ನನ್ನ ಮಗನೇ, ನಂತು ನನ್ನ ಮಗನೇ, ನಾಯಿ ನನ್ನ ಮಗನೇ, ಜೂಲೈ ನನ್ನ ಮಗನೇ, ನಮ್ಮನ್ನು ಬಿಟ್ಬಿಡು. ಅವಳೆ ಆ ಛತ್ರಿ ನನ್ನ ಮಕ್ಕಳು ಗ್ಯಾಂಗ್ ಕಡೆ ಅವಳು. ಹೌದಾ? ಟರ್ನ್. ಏನೇ ಚಿತ್ರಾಂಗಿ, ಎಲ್ಲಿ ನಿನ್ ಬಾಡಿ ಗಾರ್ಡ್ಸು? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡ್ತೀನ. ಆ ನನ್ನ ಮಕ್ಕಳು ಎಲ್ಲ ಅಡಗಿದ್ರು ಹುಡುಕಿ ಕೈ ಕಾಲು ಮೂಳೆ ಮುರಿದು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನಡೀರೋ. ಕಂಗವ್ವಕ್ಕನ ಮುದ್ದಿನ ಸಸಿ ಮಸೇರಾದ ಸುದ್ದಿ, ಕಾಳ್ಗಿಚ್ಚಿನಂತೆ ಊರ ತುಂಬ ರಾಮ ಅವರಿದ್ದಾರಾ? ಇಲ್ರಿ, ಮುಂಜಾನೆ ಹೋದವ್ರು ಇನ್ನೂ ಬಂದಿಲ್ರಿ. ಬಾಯ್ ಅವ್ರೆ. ಸರಿ, ಅವ್ರು ಬಂದ್ರೆ ಇಲ್ಲೇ ಇರಕ್ ಹೇಳಿ, ನಾನು ಮತ್ತೆ ಬರ್ತೀನಿ. ಆಯ್ತ್ರಿ. ಈಗ ಅವನಪ್ಪನ ನಮ್ಮ ಸಾಹೇಬ್ರ ಟೈಮು ಬೆಸ್ಟ್ ಟೈಮ್. ಬಗ್ಗೆ, ಅವನ ಪ್ರೇಯಸಿ ಬಗ್ಗೆ ಅನೇಕ ವಿವರಗಳು ಆ 4 ಜನ ಹುಡುಗರಿಗೆ ಮಾತ್ರ ಗೊತ್ತು. ಆದ್ರೆ ಅವ್ರು ಯಾರು ಕಾಣಿಸ್ತಾ ಇಲ್ಲ. ನಾನು ಅವ್ರ ಮನೆಗೆಲ್ಲ ಹೋಗಿ ವಿಚಾರಿಸ್ದೆ, ಅವ್ರು ಎಲ್ಲೂ ಇಲ್ಲ. ಯಾವ ಆಪತ್ನಲ್ಲಿ ಸಿಕ್ಕಾಕೊಂಡಿದಾರೋ ಏನೋ. ಆಂಟಿ, ಆ ನಿರಪರಾಧಿ ಹುಡುಗರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗೋಕ್ ಮುಂಚೆ ನಾನೊಂದ್ಸಲ ನಮ್ಮ ಅಣ್ಣನ ಪ್ರೇಯಸಿನ ಮೀಟ್ ಮಾಡ್ಲೇಬೇಕು. ನಿಮ್ಮ ಅಣ್ಣನ ಬಗ್ಗೆ ಯಾರೋ ಏನೋ ಇಲ್ಲದ ಕತೆ ಕಟ್ಟಿ ನಿನಗೆ ಹೇಳಿದಾರಮ್ಮ. ನಿಮ್ಮ ಅಣ್ಣ ಶರತ್ಗೆ ಆ ಥರ ಯಾವ ಪ್ರೇಮಿನೂ ಇಲ್ಲ. ಆಂಟಿ, ನಮ್ಮ ಅಣ್ಣನ ವಿಷಯ ಹೆಚ್ಚು ತಿಳಿತಾ ಇದೆಲ್ಲ ನಿಜ ಏನು ಅಂತ ಅನಿಸ್ತಾ ಇದೆ. ಖಂಡಿತ ಇಲ್ಲಮ್ಮ. ಹಾಗೇನಾದ್ರೂ ಇದ್ದಿದ್ರೆ ನನ್ನ ಹತ್ರ ಹೇಳ್ದೇ ಇರ್ತಾ ಇರ್ಲಿಲ್ಲ. ಇದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ನಮ್ಮ ಅಣ್ಣ ಎಷ್ಟೋ ವಿಷಯಗಳನ್ನ ನಿಮಗೂ ಹೇಳದೆ ಬಚ್ಚಿಟ್ಟಿದ್ದಾನೆ ಅನ್ಸುತ್ತೆ. ನಿಮ್ಮ ಮಗ ನಿಮಗ್ ಕೊಡೋಕೆ ಹೇಳಿದ ಪ್ರೆಸೆಂಟೇಶನ್ ಕೂಡ ನಿಮಗ್ ತಲುಪಿಸ್ದೆ ಹೋಗಿದ್ದಾನೆ. ಆಂಟಿ, ನಿಮಗ್ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಷಯ ಇದೆ. ನಮ್ಮ ಅಣ್ಣ ತನ್ನ ಲೈಬ್ರರಿ ಪುಸ್ತಕದಲ್ಲಿ ಒಂದು ಹುಡುಗಿ ಫೋಟೋ ಸಿಕ್ತು. ಹೆಸರು ಲಲಿತಾ. ಅವಳ ಫೋಟೋ ಹಿಂದೆ ಅಡ್ರೆಸ್ ಕೂಡ ಇತ್ತು. ನಮ್ಮ ಅಣ್ಣಂಗ್ ಮೋಸ ಮಾಡಿದ ಹುಡುಗಿ ಅವಳೇ ಅಂತ ಕಾಣಿಸುತ್ತೆ. ಆದ್ರೆ ಅವಳೀಗ ಮುಂಚಿನ ಲಲಿತಾ ಅಲ್ಲ, ಅವಳೀಗ ಸೋಷಿಯಲ್ ವರ್ಕರ್ ಆಗಿ ಬದಲಾಗಿದ್ದಾಳೆ.